ಭೇಟಿ ಮಾಡಿ ಸ್ವಲ್ಪ ಅಂದರೆ ನೋಟಿಫಿಕೇಷನ್ಸ್ ಯಾವಾಗ ಆಗುತ್ತೆ ಅಂತೇಳಿ ತುಂಬ ಜನ ಆಸ್ಪಿರೆಂಟ್ಸ್ ಫೋನ್ ಮಾಡಿ, ಮತ್ತು ಎಲ್ಲೋದ್ರು ಅಂದರೆ ಈಗ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡೋಂಥ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸು ತುಂಬ ಜನ ಇದ್ದಾರೆ. ಅಂದರೆ ನೆಕ್ಸ್ಟ್ ವರ್ಕ್ ಮಾಡೋದಕ್ಕೆ ಎಲ್ಲದಕ್ಕೂ ನಮಗೆ ಸ್ವಲ್ಪ ಅನುಕೂಲ ಆಗೋದಕ್ಕೆ ಯಾವ ನೋಟಿಫಿಕೇಷನ್ಸ್ ಆಗುತ್ತೆ ಅಂತ ಹೇಳಿದಾಗ ನಾವು ಇವತ್ತು ಡಿಪಾರ್ಟ್ಮೆಂಟಿಗೆ ಭೇಟಿ ಮಾಡಿ ರೆಕ್ರೂಟ್ಮೆಂಟ್ ಹೆಡ್ DAG ಸರ್ ಅಂದರೆ ಅನುಚೇತನ್ ಸರ್ಗೆ ಭೇಟಿ ಮಾಡಿ ಸುಮಾರು 1 ಗಂಟೆ ಚರ್ಚೆ ಮಾಡಿದ್ವಿ. ವಿದ್ಯಾರ್ಥಿಗಳ ಸಮಸ್ಯೆಗಳೇನಿದೆ ಎಲ್ಲನೂ ಚರ್ಚೆ ಮಾಡಿದಾಗ ಅವರು ಇದಕ್ಕೂ ಮುಂಚೆ ನಮಗೆ ಸುಧೀರ್ ಕುಮಾರ್ ರೆಡ್ಡಿ ಸರ್ ಇದ್ದರು, ಅವರು ಕೂಡ ತುಂಬ ಚೆನ್ನಾಗಿ ಸ್ಪಂದಿಸ್ತಿದ್ರು. ವಿದ್ಯಾರ್ಥಿಗಳ ಪರವಾಗಿ ನಾವೇನು ಕೇಳಿದ್ರು ಮಾಡ್ತಿದ್ರು. ಅದೇ ರೀತಿ ಇವಾಗ ಅನುಚೇತನ್ ಸರ್ ಕೂಡ ನಮಗೆ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಏನೇ ಸಮಸ್ಯೆ ಕೇಳಿದ್ರು ಅವರು ಸ್ಪಂದಿಸಿ ಪಾಸಿಟಿವ್ ಆಗಿ ಏನೇನು ಮಾಹಿತಿ ಇದೆ ಎಲ್ಲನೂ ವಿಚಾರಗಳನ್ನು ಹೇಳಿದ್ರು. ಮೊದಲನೇದಾಗಿ ಏಜ್ ರಿಲ್ಯಾಕ್ಸೇಷನ್ ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಇವತ್ತು ತುಂಬ ಜನ ಅಂದರೆ ಸಾವಿರಾರು ಜನ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ಗೆ ಎಲ್ಪ್ ಆಗ್ತಿದೆ. ಅಂದರೆ ಏನು ಇವತ್ತು C&R ರೂಲಲ್ಲಿ 28-30 ವರ್ಷ ಆಗಿದೆ. ಅಂದರೆ C&R ರೂಲು ಅದರಲ್ಲಿ 3 years ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಮುಂಚೆ 25+ ಅಂದರೆ 25 GMಗೆ 27 SC/ST OBCಗಿತ್ತು ಏಜ್ ಲಿಮಿಟು. ನಮಗೆ ಇದನ್ನು 33 years ಮಾಡಿಸ್ಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡಿದ್ವಿ. ಎಷ್ಟೊಂದೆಲ್ಲ ಬೆಳಗ್ಗೆ ಎದ್ದರೆ ಅಂದರೆ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಅವ್ರ ಮನೆಗೆ ಹೋಗೋದಂಥದ್ದು, ಸ್ಟೂಡೆಂಟ್ಸ್ ಅದರಲ್ಲೂ ನಾನು ಹೇಳ್ತೀನಿ ಒಂದು ಗ್ರೂಪ್ ಮಾಡ್ಕೊಂಡಿದ್ರು ಏಜ್ ರಿಲ್ಯಾಕ್ಸೇಷನ್ಗೆ ಅಂತೇಳಿ. ಅದು ಆರ್ಮಿಯಲ್ಲಿದ್ದಾರೆ ಈಗ ಚಂದನ್ ಸರ್, ಅವರು ಕೂಡ ಇದರಲ್ಲಿ ತುಂಬ ಎಫರ್ಟ್ಸ್ ಹಾಕಿ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲರಿಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಅದ್ರ ಜೊತೆ ಹೇಳ್ಬೇಕಂತಂದರೆ ಪ್ರತಿದಿನ ಎಲ್ಲ ಟೈಮ್ ಹೋರಾಟಕ್ಕೆ ಚಂದ್ರೇಶ್ ಆಗಿರ್ಬೋದು, ಚಾಣಕ್ಯ ಮತ್ತು ಅಶೋಕ್ ಸರ್ ಇರ್ಬೋದು, ಮತ್ತು ಗಣೇಶು, ಹೆಣ್ಮಕ್ಳಲ್ಲಿ ದೀಪಾ ಮೇಡಮ್ಮು, ಮತ್ತು ಇವರು ಶಾರದಾ, ಇವರೆಲ್ಲ ತುಂಬ ಜನ ಆಸ್ಪಿರೆಂಟ್ಸು, ಇನ್ನು ಎಷ್ಟೊಂದು ಜನ ನಾನು ಹೆಸರು ಬಿಟ್ಟಿರ್ಬೋದು. ಇವರೆಲ್ಲ ಪಾಪ ಸಾಕಷ್ಟು ಎಫರ್ಟ್ಸ್ ಹಾಕಿದ್ದಾರೆ. ಇವರಿಗೆಲ್ಲ ವಿದ್ಯಾರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆಯಲ್ಲ, ಇವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆನೆ. ಮತ್ತು ಅದ್ರ ಜೊತೆಯಲ್ಲಿ ಏನೇ ಒಂದು 3 ವರ್ಷ ಪೊಲೀಸ್ ಇಲಾಖೆಯಿಂದ C&R ರೂಲು ಅದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಇದ್ರ ಜೊತೆಲಿ ಇನ್ನು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಹತ್ರ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ ನಂತರ ಅವ್ರ ಹತ್ರ ಹೋಗಿ ಚರ್ಚೆ ಮಾಡಿ ಭೇಟಿ ಮಾಡಿದಾಗ 5 ವರ್ಷ ವಯೋಮಿತಿ ಎಲ್ರಿಗೂ ಎಲ್ಲ ಅಂದರೆ ಗ್ರೂಪ್ A, ಗ್ರೂಪ್ B, ಗ್ರೂಪ್ Cಗೆ ಎಲ್ಲರಿಗೂ ವಯೋಮಿತಿ ಸಿಕ್ಕಿದೆ. ಇದಕ್ಕೆ ನ್ಯಾಯಾಲಯ ಕೋರ್ಟ್ ಮುಖಾಂತರ ಏನು ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಭೇಟಿ ಮಾಡಿದ್ವಿ, ಇನ್ಕ್ಲೂಡಿಂಗ್ ನ್ಯಾಯಾಲಯ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಎಂಟೈರ್ ಪೊಲೀಸ್ ಇಲಾಖೆಯಲ್ಲಿರ್ಬೋದು ನಾವು ಹೋರಾಟ ಮಾಡಿದಾಗ ಸಪೋರ್ಟ್ ಮಾಡಿದಾಗ ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಈ ಒಂದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಪ್ಲಸ್ 3 years C&R ರೂಲಲ್ಲಿ ಚೇಂಜ್ ಆಗಿರೋಂಥದ್ದು ಆಲ್ಮೋಸ್ಟ್ 8 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿದೆ. ಒಂದು ಕಾಂಪಿಟೇಷನ್ ಜಾಸ್ತಿ ಇದೆ. ಮತ್ತು ಈ ಒಂದು ಹೋರಾಟ ಮಾಡಿದಂಥವ್ರು ಏಜ್ ರಿಲ್ಯಾಕ್ಸೇಷನ್ ಬೇಕು ಅಂತೇಳಿ ಪ್ರತಿಯೊಬ್ಬರು ಸೆಲೆಕ್ಟ್ ಆಗಬೇಕು. ಯಾಕೆಂದರೆ ಈ ಒಂದು ಕಾಂಪಿಟೇಷನಲ್ಲಿ ನೀವು ಪ್ರತಿ 1 hour ಪ್ರತಿ ಮಿನಿಟ್ ಇಂಪಾರ್ಟೆಂಟ್ ಆಗುತ್ತೆ. ಈಗಲಿಂದ ಫುಲ್ ಎಫರ್ಟ್ಸ್ ಹಾಕಿ ಇವತ್ತು ತುಂಬ ಚರ್ಚೆ ಮಾಡಿದಾಗ ನೋಟಿಫಿಕೇಷನ್ಸು ಅದು ಆದಮೇಲೆ ನಾವು DAG ಸರ್ ಭೇಟಿ ಮಾಡಿದ್ದಾದಮೇಲೆ ನಂತರ ನಾವು ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಮೇಡಮ್ ಕೂಡ ಭೇಟಿ ಮಾಡಿದ್ವಿ. ಅಲ್ಲೂ ಸುಮಾರು ಚರ್ಚೆ ಮಾಡಿ ಅದಾದಮೇಲೆ ನೆಕ್ಸ್ಟ್ DPR ಸೆಕ್ರೆಟರಿ ಜಗದೀಶ್ ಸರ್ ಅವ್ರಿಗೂ ಭೇಟಿ ಮಾಡಿ ಸುಮಾರು ಈ ಒಂದು 400 ರೋಸ್ಟರ್ ಬಿಂದು ಪಾಯಿಂಟ್ಸ್ ಇವತ್ತು ಮೊನ್ನೆನೇ ಎಲ್ಲ DPR ಇಂದ ಎಲ್ಲ ರೆಡಿ ಮಾಡಿ ಕಳಿಸಿರೋಂಥದ್ದು ಇಲ್ಲಿಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ. ಅಲ್ಲಿಂದ ಇವತ್ತು ವಾಪಸ್ ಬಂದು ನಾಳೆಯಿಂದ ಎಲ್ಲ ಇಲಾಖೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲ್ಲ ಆಸ್ಪಿರೆಂಟ್ಸು ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್ ಇದೆ. ಮತ್ತು ನಾವು ಈ ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೂ ಒಂದು ಲೆಟ್ರ್ ಬರೆದು ಏನು ಒಂದು ಕೋಡ್ ಆಫ್ ಕಂಡಕ್ಟ್ ಇದ್ರೂ ಕೂಡ ನೋಟಿಫಿಕೇಷನ್ಸ್ ಮಾಡ್ತೀವಿ ಅನ್ನೋ ಥರ ಗೌರ್ಮೆಂಟಿಗೆ ನಾನು ಎಲ್ಲ ಕಡೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಇನ್ಕ್ಲೂಡಿಂಗ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತು ಡಿಪಾರ್ಟ್ಮೆಂಟಿಗೆ ಇರ್ಬೋದು, ಚೀಫ್ ಸೆಕ್ರೆಟರಿ ಮೇಡಮ್ ಇರ್ಬೋದು, ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಇರ್ಬೋದು, ಮತ್ತು DPR ಸೆಕ್ರೆಟರಿ ಸರ್ ಇವತ್ತು ಕೂಡ ಚರ್ಚೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ GB ಎಲೆಕ್ಷನ್ ಇದ್ದರೂ ಕೂಡ ನೋಟಿಫಿಕೇಷನ್ ಮಾಡಲೇಬೇಕು ಅಂತೇಳಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಅವ್ರ ಹತ್ರ ಪರ್ಮಿಷನ್ಸ್ ತೊಗೊಂಡು ನೋಟಿಫಿಕೇಷನ್ಸ್ ಮಾಡ್ತೀವಿ ಅನ್ನೋ ಥರ ಡಿಸೈಡ್ ಮಾಡಿದ್ದಾರೆ. ಅದಕ್ಕೆಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಈ ಒಂದು ನೋಟಿಫಿಕೇಷನ್ಸ್ ಇವಾಗೇನು ರೋಸ್ಟರ್ ಬಿಂದು ಡಿಪಾರ್ಟ್ಮೆಂಟಿಗೆ ನಾಳೆ ಕಳಿಸಿದ್ರೆ ಪೊಲೀಸ್ ಇಲಾಖೆಯಿಂದ ಎಸ್ಪೆಷಲಿ ತುಂಬ ಜನ ಆಸ್ಪಿರೆಂಟ್ಸ್ ಧಾರವಾಡದಲ್ಲಿ ನೋಡಿದ್ದೀನಿ, ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಬೆಳಗ್ಗೆ ಇವಾಗೂ ಪ್ರಾಕ್ಟಿಕಲ್ಗೆ ತುಂಬ ಎಫರ್ಟ್ಸ್ ಹಾಕಿ ಓಡ್ತಾ ಇದ್ದಾರೆ. ಸುಮಾರು ಈಗ ಇರೋಂಥ 8,000 ಪೋಸ್ಟಲ್ಲಿ ಸುಮಾರು ಒಂದು 600 ಪೋಸ್ಟ್ ಬಿಟ್ಟು ಅಂದರೆ 6% ಏನೋ ಒಂದು 15-56% ಅದೊಂದು ಕೋರ್ಟ್ ಕೇಸ್ ಇದೆಯಲ್ಲ 6% ಬಿಟ್ಟು ಇನ್ನು ಮಿಕ್ಕಿದಷ್ಟು ಪೋಸ್ಟ್ಗೆ ಮ್ಯಾಕ್ಸಿಮಮ್ 10 ಅಂದರೆ 2 weeks ಟೈಮ್ ಬೇಕು ಅಂತ ಕೇಳಿದ್ದಾರೆ. ಯಾಕೆಂದರೆ ಈಗ 100 ರೋಸ್ಟರ್ ಬಿಂದುಗೆ
ನೋಟಿಫಿಕೇಶನ್ ಮಾಡೋದಕ್ಕೆ ಎಲ್ಲನೂ ರೆಡಿ ಇದೆ. ಬಟ್ ಆದರೆ ಸರ್ಕಾರ ಇವಾಗ 400 ರೋಸ್ಟರ್ ಪಾಯಿಂಟ್ ಈಗ ಹೊಸ್ದಾಗಿ ಮಾಡಿರೋದ್ರಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು, ಅಂದರೆ ಎಲ್ಲ ಡಿಸ್ಟಿಕ್ ಕಳಿಸಿ ಅಲ್ಲಿಂದ ಸ್ವಲ್ಪ ಕ್ಲಾರಿಫಿಕೇಶನ್ ತೊಗೊಂಡು ಮಾಡೋದಕ್ಕೆ ಮಿನಿಮಮ್ ಒಂದು 4-5 ಡೇಸ್ ಬೇಕಾಗುತ್ತೆ. ಅದ್ರ ನಂತರ ಒಂದು 4-5 ಡೇಸ್ ಅಂತಂದರೆ ಮ್ಯಾಕ್ಸಿಮಮ್ ಒಂದು 2 ವೀಕ್ಸ್ ಒಳಗಡೆ ಪೊಲೀಸ್ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅಂದರೆ 2 ವೀಕ್ಸ್ ಯಾವಾಗಿಂದ ಅಂದರೆ ರೋಸ್ಟರ್ ಬಿಂದು ಹೋಗಿದ್ದಾಗಿಂದ. ಯಾಕೆಂದ್ರೆ ರೋಸ್ಟರ್ ಬಿಂದು ಇವತ್ತು ಕೇಳಿದಾಗ DPR ಸೆಕ್ರೆಟರಿ ಸರ್ ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಕೇಳಿದಾಗ ಅವ್ರು ಇವತ್ತು ಡಿಪಾರ್ಟ್ಮೆಂಟಿಗೆ ಅಂದರೆ ವಾಪಸ್ ನಾಳೆಯಿಂದ ಕಳಿಸ್ಕೊಡ್ತಾರೆ. ಮ್ಯಾಕ್ಸಿಮಮ್ 1 or 2 ವೀಕ್ಸಲ್ಲಿ ಪೊಲೀಸ್ ಇಲಾಖೆಯಿಂದ 8,000 PC ಹುದ್ದೆಗಳನ್ನು ನೋಟಿಫಿಕೇಶನ್ಸ್ ಮಾಡ್ತಾರೆ. ಮತ್ತು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಒಂದೊಂದು ದಿನವೂ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಒಂದು ಕಾಂಪಿಟೇಷನಲ್ಲಿ ಎಲ್ಲ ಸ್ಟೂಡೆಂಟ್ಸು ಅಂದರೆ ಗಿಗ್ ವರ್ಕರ್ಸ್ ಕೆಲಸ ಮಾಡೋದು, ಪಾರ್ಟ್ ಟೈಮಲ್ಲಿ ಬೇರೆ ಕೆಲಸ ಮಾಡ್ತಾಯಿದ್ದೀರಾ. ದಯವಿಟ್ಟು ನಾನು ಮೊದಲಿಂದನೂ ಅದನ್ನೇ ಹೇಳಿದ್ದು. ನಾನು ಲಾಸ್ಟ್ ಒಂದು ತುಂಬ ಜನ ಕಾಲ್ ಮಾಡಿದಾಗೆಲ್ಲ ಏನಂತ ಹೇಳ್ತಿದ್ದೆ, ನಿಮ್ಗೆ ಎಷ್ಟೇ ಸಾಲ ಆಗಿದ್ರು ಏನೇ ಆಗಿದ್ರು ಇದೊಂದು ವರ್ಷ ಕಂಪ್ಲೀಟ್ ಫುಲ್ ಎಫರ್ಟ್ಸ್ ಹಾಕಿ ಅಂತಲೇ ನಿಮಗೆ ಕೇಳ್ತಾ ಇದ್ದೆ. ಅದೇ ರೀತಿ ನಾವು ಇಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದಕ್ಕೆ ಅಂದರೆ ಏನು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿರೋದಕ್ಕೆ ಮೂಲ ಕಾರಣ ನೀವು, ನಿಮ್ಮಿಂದ ಈ ಒಂದು ಸಕ್ಸಸ್ ಆಗಿದೆ. ಎಲ್ಲರೂ ಅಷ್ಟೇ ತುಂಬ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಮ್ಯಾಕ್ಸಿಮಮ್ 15 ಡೇಸಲ್ಲಿ ಪೊಲೀಸ್ ಇಲಾಖೆಯಿಂದ 8,000 ಪೋಸ್ಟಿಗೆ ನೋಟಿಫಿಕೇಷನ್ಸ್ ಆದರೆ, ಇನ್ನೊಂದು ಹೇಳ್ಬೇಕಂತಂದರೆ KSRP ಮತ್ತು KS ISF ಮತ್ತು ಸಿವಿಲ್ PC ಎಲ್ಲ ಒಂದು ನೋಟಿಫಿಕೇಷನ್ಸ್ ಏನಿದೆ, ಮತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟ್ರು ಈ ಒಂದು ಪೋಸ್ಟ್ 20 ಪೋಸ್ಟ್ ಇದೆ ಅಷ್ಟೇ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ದು. ನಾನು ಇನ್ನೊಂದು ನಿಮಗೆ ಕ್ಲಾರಿಫಿಕೇಷನ್ಸ್ ಕೊಡ್ತೀನಿ. ಮೇ ಬಿ ಡಿಪಾರ್ಟ್ಮೆಂಟು ಒಂದೇ ಎಕ್ಸಾಮ್ಸ್ ಮಾಡಬೇಕಂತನೂ ಪ್ಲ್ಯಾನಿಂಗಲ್ಲಿದೆ ಅವ್ರದ್ದು. ಯಾಕೆಂದರೆ ಮಲ್ಟಿಪಲ್ ಎಕ್ಸಾಮ್ಸು, ಮಲ್ಟಿಪಲ್ ಕ್ವಶನ್ ಪೇಪರು, ಮಲ್ಟಿಪಲ್ ಡೇಸ್ ಎಕ್ಸಾಮ್ ಬರೆಯೋದಕ್ಕೆ ಈಗಿರೋ ಒಂದು ಟೈಮ್ ಟೇಬಲಲ್ಲಿ KPSC, KEA ಮತ್ತು UPSCದು, SSB, RRB ಇದೆಲ್ಲ ಎಕ್ಸಾಮ್ಸ್ ನೋಡಿಕೊಂಡ್ರೆ ಒಂದು ಡೇಟ್ ಶೆಡ್ಯೂಲ್ ತುಂಬ ಇದಾಗುತ್ತೆ. 2 ಎಕ್ಸಾಮ್ಸ್ ಇರುತ್ತೆ, ಒಂದು HKದು, ಒಂದು ನಾನ್ HK ಕ್ವಶನ್ ಪೇಪರು. ಈ ಥರ ಪ್ಲ್ಯಾನಿಂಗ್ ಇದೆ, ಇನ್ನೂ ಅದು ಕನ್ಫರ್ಮೇಷನ್ಸ್ ಇಲ್ಲ. ನಾನು ನಿಮಗೆ ಒಂದೇ ಎಕ್ಸಾಮ್ ಮಾಡಿದ್ರೂ ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ. ಯಾಕೆಂದರೆ ತುಂಬ ಟೈಮ್ ಇಂಪಾರ್ಟೆಂಟು ಇವಾಗ. ನೆಕ್ಸ್ಟ್ ಯಾಕೆಂದರೆ ನೋಟಿಫಿಕೇಷನ್ ನೆಕ್ಸ್ಟ್ 15 ಡೇಸಲ್ಲಿ ನೋಟಿಫಿಕೇಷನ್ ಆದರೂ ಕೂಡ ತುಂಬ ಟೈಮ್ ಕೊಡಲ್ಲ. ನಾನು ಒಂದು 1 or 2 ಮಂತ್ಸ್ ಅಂತ ಹೇಳಿದ್ರು. ನಾನು ಆ್ಯಕ್ಚುಲಿ DAG ಸರ್ ಹತ್ರ ಹೇಳಿದೆ, ಅನುಚೇತನ್ ಸರ್ ಹತ್ರ, ಅಟ್ಲೀಸ್ಟ್ ಮಿನಿಮಮ್ 3 ಮಂತ್ಸ್ ಟೈಮ್ ಬೇಕು ಅಂತೇಳಿ. ಯಾಕೆಂದರೆ ಇವಾಗ ಪಾಸ್ಔಟ್ ಆಗಿರೋರು ಇರ್ತಾರೆ, 6 years ಇರ್ತಾರೆ, 10 years ಇರ್ತಾರೆ, 2-3 years ಇರ್ಬೋದು. ಬಟ್ ಆದರೂ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಟೈಮ್ ಬೇಕು. ಯಾಕೆಂದರೆ ನಾವು UPSC ಇದೆಲ್ಲ ನೋಡಿದ್ರೆ ನೋಟಿಫಿಕೇಷನ್ಸ್ ಆಗಿ ಒಂದು 3 to 4 ಮಂತ್ಸ್ ತನಕ, ಅಂದರೆ ನೆಕ್ಸ್ಟ್ UPSC ಅಟ್ಲೀಸ್ಟ್ ಟೈಮ್ ಟೇಬಲ್ ಇರುತ್ತೆ, ಪ್ರಿಲಿಮ್ಸ್ ಯಾವಾಗ, ಮೇನ್ಸ್ ಯಾವಾಗ ಅಂತೇಳಿ. ಇದ್ರದ್ದು ಆ ರೀತಿ ಇರಲ್ಲ. ಬಟ್ ಹಂಗಾಗಿ ಅಟ್ಲೀಸ್ಟ್ ಮಿನಿಮಮ್ 3 ಮಂತ್ಸ್ ಟೈಮ್ ಕೇಳಿದ್ದೀವಿ. ಮಿನಿಮಮ್ 3 ಮಂತ್ಸ್ ಇವಾಗಲಿಂದ ಲೆಕ್ಕ ಹಾಕ್ಕೊಂಡ್ರೆ ನಿಮಗೆ ಒಂದು 3.5 ಮಂತ್ಸ್ ಟೈಮ್ ಸಿಗ್ಬೋದು. ಯಾಕೆಂದರೆ ಫಸ್ಟ್ ಎಕ್ಸಾಮ್ ಇರೋದ್ರಿಂದ PCದು. ಪ್ರತಿಯೊಬ್ಬರು PC ಆಸ್ಪಿರೆಂಟ್ಸ್ ಯಾರಿದ್ದೀರಾ, ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ತುಂಬ ಸೀರಿಯಸ್ಸಾಗಿ ಓದ್ಕೊಳ್ಳಿ. ಮತ್ತು ಇನ್ನೊಂದು ವಿಚಾರ ಏನಂದರೆ PSI ನೋಟಿಫಿಕೇಷನ್ಸ್ ಆಗುತ್ತಾ ಅಂದರೆ